ಜೈ ಶ್ರೀರಾಮ್ ಗೈಸ್, ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮ ಹತ್ರ ಒಂದು ಖುಷಿ ವಿಚಾರನ ಶೇರ್ ಮಾಡಬೇಕು ಅಂತ, ಹ್ಯಾಪಿನೆಸ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ, ನನಗೆ 2020ಇಂದ 2026 ಈಗ 20, 21, 22, 23, 24, 25, 26 ಜೂನ್ ಬಂದರೆ, ಜೂನ್ ಆರ್ ಜುಲೈ ಬಂದರೆ 7 ಇಯರ್ಸ್ ಆಗುತ್ತೆ. ಈ 7 ವರ್ಷದಿಂದ ನನಗೆ ಯೂಟ್ಯೂಬಲ್ಲಿ 513 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದೇ ಖುಷಿ ವಿಚಾರ. ಅಂದರೆ ಲೆಕ್ಕ ಮಾಡಿ ನೀವು, 2020 ಆ್ಯಕ್ಚುಲಿ ಜೂನ್ ಅನಿಸುತ್ತೆ ನಾನು ಚಾನಲ್ ಓಪನ್ ಮಾಡಿ, 2020 ಜೂನ್ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಾನು ಚಾನಲ್ ಓಪನ್ ಮಾಡಿ, ಇಲ್ಲ 21 ಗೊತ್ತಾಗ್ತಾ ಇಲ್ಲ, ಬಟ್ 2021 ಆ ಇಯರಲ್ಲೇ ನಾನು ಚಾನಲ್ ಓಪನ್ ಮಾಡಿದ್ದು. ಅಂದರೆ ಅಷ್ಟು ವರ್ಷದಿಂದ 2026ಗೆ ನನಗೆ 13,000 ಇನ್ಸ್ಟಾಗ್ರಾಮ್ದು ಹೇಳ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ದಲ್ಲ. ನನಗೆ 513 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದೇ ನನಗೆ 2026ಗೆ ಬಿಗ್ ಅಚೀವ್ಮೆಂಟ್, ತುಂಬ ದೊಡ್ಡ ಸೆಲೆಬ್ರೇಷನ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ನನಗೆ ಕಾಮೆಂಟ್ ಹಾಕ್ತಿದ್ದೀರಾ, ಯಾರೆಲ್ಲ ಲೈಕ್ ಮಾಡ್ತಿದ್ದೀರಾ, ಪ್ರತಿಯೊಬ್ಬರಿಗೂ ನಿಮ್ಮ ಹೆಸರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಎಲ್ರಿಗೂ. ಅಂದರೆ ನಾನು ಸುಮಾರು ವರ್ಷದಿಂದ ವೆಯ್ಟ್ ಮಾಡಿದೆ, ಸುಮಾರು ವರ್ಷದಿಂದ ಸಬ್ಸ್ಕ್ರೈಬರ್ಸ್ 15ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿತ್ತು. ಅದು ಮುಂದೆನೂ ಹೋಗ್ತಿಲ್ಲ, ಹಿಂದೆನೂ ಬರ್ತಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಸಬ್ಸ್ಕ್ರೈಬ್ ಆಗ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊರಟೋಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಅವ್ರ ಇಷ್ಟ ಅಲ್ವಾ, ನಾವೇನು ಕೇಳೋಕ್ಕಾಗಲ್ಲ, ಬೈಕೊಳ್ಳೋಕ್ಕೂ ಆಗಲ್ಲ. ನೀವು ಕೊಡೋ ಅಂಥ ಪ್ರೀತಿನಷ್ಟೇ ನಾವು ಆಕ್ಸೆಪ್ಟ್ ಮಾಡಬೇಕು. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರು ಅಂತ ಬೈಕೊಳ್ಳೋಕ್ಕೂ ಆಗಲ್ಲ ಅಲ್ವಾ. ಹಾಗಾಗಿ ಅಂದರೆ ನನಗೆ ಇಷ್ಟು ವರ್ಷದಿಂದ, ನನಗೆ ಈಗಷ್ಟೇ ನನಗೆ 513 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿ ವಿಚಾರನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಇಷ್ಟು ದಿನ ನಾನು ವ್ಲಾಗ್ಸ್ ಹಾಕ್ತಾಯಿದ್ದೆ, ವ್ಲಾಗ್ಸ್ ಮಾಡಿ ಹಾಕ್ತಾನೇ ಇದ್ದೆ. ಡೈಲಿ ಇದು ಅಪ್ಲೋಡ್ ಮಾಡ್ತಾನೇ ಇದ್ದೆ. ಸುಮಾರು ನಂದು ವೀಡಿಯೋಸೇ 300-400 ವೀಡಿಯೋಸ್ ಶೇರ್ ಮಾಡಿದ್ದೆ ನಾನು ಯೂಟ್ಯೂಬ್ಗೆ. ನನಗೆ ಸಬ್ಸ್ಕ್ರೈಬರ್ಸು ಆಗಿರಲಿಲ್ಲ, ವೀಡಿಯೋಸೂ ವೈರಲ್ ಆಗಿರಲಿಲ್ಲ. ಏನು ಪ್ರಾಬ್ಲಮ್, ಏನು ಫಾಲ್ಟು ಅನ್ನೋದು ನನಗೂ ಗೊತ್ತಿಲ್ಲ. ಇಲ್ಲ ನಾನು ಮಾಡ್ತಿದ್ದಿದ್ದು ವೀಡಿಯೋ ಸರಿ ಇಲ್ವಾ, ಅಥವಾ ಅದರಲ್ಲಿ ಏನು ಮೆಸೇಜ್ ಇರಲಿಲ್ಲ, ಅದು ನನಗೆ ಗೊತ್ತಿಲ್ಲ. ಡೈಲಿ ಅದೇ ಹಾಕ್ತಾ ಇದ್ದಿದ್ದಕ್ಕೆ ಜನಕ್ಕೂ ಬೇಜಾರಾಗಿತ್ತೇನೋ ಅಂತ ಅಂದ್ಕೊತೀನಿ. ಏನು ಯಾವಾಗಲೂ ಒರೆಸು ಗುಡಿಸು ತೊಳಿ, ಜಿಮ್ ಮಾಡು, ಜಿಮ್ಗೆ ಹೋಗು, ತಿನ್ನು, ಇದನ್ನೇ ಹಾಕ್ತಾರೆ, ಏನೂ ಇಲ್ಲ ಕಂಟೆಂಟ್ ಅಂತ ಬೇಜಾರು ಮಾಡಿಕೊಂಡು ಹಂಗೆ ಆಗಿರ್ಬೋದು, ಗೊತ್ತಿಲ್ಲ ಏನು ವಿಚಾರ, ಯಾಕೆ ಅಂತ. ಯಾವ ಥರದ್ದು ಮಾಡೋಣ ವೀಡಿಯೋಸ್ ಅಂತ ನೀವೇ ಚೂರು ಸಜೆಷನ್ ಮಾಡಿ ನನಗೆ. ನೀವು ಈ ಥರದ್ದಿಲ್ಲ, ವ್ಲಾಗ್ಸ್ ಬೇಡ, ಕುಕ್ ಏನಾದರೂ ಮಾಡಿ ಅಂತ ಹೇಳಿ ಸಜೆಷನ್ ಮಾಡಿದ್ರೆ ಕುಕ್ಕೇ ಮಾಡ್ತೀನಿ. ಕುಕ್ ಬೇಡ, ಬೇರೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ ಅಂತಂದರೆ, ಏನಾದರೂ ಜನರಲ್ಲಾಗಿ ಏನಾದರೂ ಇನ್ಫಾರ್ಮೇಷನ್ ಕೊಡೋವಂಥದ್ದು ಚೂರು ಅದನ್ನು ಸಜೆಷನ್ ನೀವೇ ಮಾಡಿ.
ಯಾಕಂದರೆ ತುಂಬ ಜನ ವ್ಲಾಗ್ಸ್ ಮಾಡೋರಿದ್ದಾರೆ, ಟ್ರಾವೆಲ್ ಮಾಡೋರಿದ್ದಾರೆ, ಕುಕ್ ಮಾಡೋರಿದ್ದಾರೆ, ತುಂಬ ವೆರೈಟಿ ಇದೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ. ಯಾವುದು ಅಂತ ನೋಡ್ತಾರೆ, ಯಾವ ಕಂಟೆಂಟು ಅಂತ ನೋಡ್ತಾರೆ. ಜನಕ್ಕೂ ನೋಡಿ ನೋಡಿ ಬೋರ್ ಆಗಿರುತ್ತೆ, ಹಾಗಾಗಿ ಕೇಳ್ತಿದ್ದೀನಿ. ನೀವೇನೇ ನನಗೆ ಈ ಥರ ಬೇಡ, ಈ ಥರ ಮಾಡಿ ಅಂತ ಒಂದು ಗೈಡೆನ್ಸ್ ಕೇಳ್ತಿದ್ದೀನಿ. ಹೇಳಿ, ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ನನ್ನ ID ಅಮರಾವತಿ YN ಅಂತ ಫಾಲೋ ಮಾಡಿ. ಅಲ್ಲೂ ಫೇಸ್ಬುಕ್ಕಲ್ಲೂ ಇತ್ತೀಚೆಗೆ ಹೋಗಿದ್ದೀನಿ, ಅಲ್ಲೂ ಯಾರೂ ಗೊತ್ತಿಲ್ಲ ನನಗೆ ಫೇಸ್ಬುಕ್ಕಲ್ಲೂ ಸಹ. ಅಲ್ಲಿನೂ ಸೇಮ್ ID ಇದೆ, ಅಮರಾವತಿ YN ಅಂತ. ಅಲ್ಲೂ ಫಾಲೋ ಮಾಡ್ಕೊಳ್ಳಿ, ಇಲ್ಲೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಇನ್ನೊಂದು ಸರ್ತಿ ಹೇಳ್ತೀನಿ, ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ, ಯಾರೆಲ್ಲ ಕಾಮೆಂಟ್ಸ್ ಮಾಡಿದ್ದೀರ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಮುಂದುವರಿತಾ ಮುಂದೆ ಹೋಗಲಿ.